ನಮ್ಮಂತ ಬಡವರಿಗೆ ನಿರಾಸೆಯ ನಿಂತು ಸರಿಗತಿ ಅಮ್ಮ, ನಿರಾಸೆಯ ನಿಂತು ಸರಿಗತಿ. ಹಣಕ್ಕೆ ಗುಣಕ್ಕೆ ಗೌರವ ಕೊಡುವ, ಹಣಕ್ಕೆ ಹಬ್ಬಾಗಲನ್ನು ತೆರೆದಿಡುವ ಇಂಥ ಕಾಲದಲ್ಲಿ ನಗುರಿ ಅಣ್ಣ ದಿನನಿತ್ಯ ಕೂಲಿ ಮಾಡಿ ಬೇರಿನ ಹೊರನಾರಿಸಿತ್ತಿರುವ ದುಃಖ ಒಂದು ಕಡೆ, ನಿರವತಿಗಾಗಿ ಮರಮರನ ಮರಿಗೆ ಘೋರ ದರಿದ್ರ ಜೀವನದಲ್ಲಿ ಬಡಿದಾಡುತ್ತಿರುವ ದುಃಖ ಇನ್ನೊಂದು ಕಡೆ. ಅಣ್ಣ ನಾನು ಯಾವ ದಡ್ಡ ಸೇರ್ಲಿ ಅಣ್ಣ, ನಾನು ಯಾವ ದಡ್ಡ ಸೇರ್ಲಿ? ನಮ್ಮ ಅಣ್ಣಂದಿರ ಮನಸ್ಸು ಅದೆಷ್ಟು ನಿರ್ಮಲ, ಅದೆಷ್ಟು ಕೋಮಲ. ಅಣ್ಣ ಯಾಕೆ ಯಾಕೆ ನೀವಿಬ್ಬರು ನನ್ನ ಮದುವೆಗಾಗಿ ಎಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ಮದುವೆ 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 ಆ ವಿಚಾರ ಬಿಟ್ಬಿಡಿ. ಮೊದಲು ಅಣ್ಣನಿಗೆ ನೌಕರಿ ಸಿಗ್ಲಿ, ಆಮೇಲೆ ನನ್ನ ಮದುವೆ ವಿಚಾರ ಮಾಡಿ. ಅಲ್ಲಿವರೆಗೂ ನನ್ನ ಮದುವೆ ವಿಚಾರ ಮಾಡಬೇಡಿ ನೀವು. ಹೊಟ್ಟೆ ಪಾಡಿನ ಮಾತು ಬೇರೆಯಮ್ಮ, ಮದುವೆ ವೈದ್ಯವ ಬೇರೆ. ತಂಗಿ, ನಾನು ಹೊರ ಪರೀಕ್ಷೆಗಾಗಿ ಸಕಲೇಶಪುರಕ್ಕೆ ಹೋಗಬೇಕಾಗಿದೆಯಮ್ಮ, ಹೋಗಬೇಕಾಗಿದೆ. ಮದುವೆ 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 ಅದಕ್ಕೆ ಸಾರಿ ಹೇಳ್ಬೇಕು ನಿಮಗೆ. ಮದುವೆ ಮಾತು ಎತ್ತಬೇಡಿ. ನೀವೆಷ್ಟೆಲ್ಲ ಮದುವೆಗಾಗಿ ವಿಚಾರ ಮಾಡ್ತಿದ್ದೀರಲ್ಲ, ಯಾಕೆ ಆ ಭಗವಂತನಿಗೆ ಗೊತ್ತಾಗ್ತಾ ಇಲ್ಲ? ನಿಮ್ಮ ಕಷ್ಟ ಯಾಕೆ ಅವನಿಗೆ ಅರ್ಥ ಆಗ್ತಾ ಇಲ್ಲ? ತಂಗಿ, ಎಲ್ಲಿರುವೆ ನಮ್ಮ ಭಗವಂತ? ಒಂದು ವೇಳೆ ಅವನು ಇರುವುದು ನಿಜವಾದರೆ ಈ ಪಾಪಿ ಜಗತ್ತಿನಿಂದ ಬಹುದೂರ ಸಾಗಿ ಹೋಗಿರ್ಬೇಕು. ಏಕೆಂದ್ರೆ ನಮ್ಮನ್ನು ಹುಟ್ಟಿಸಿದ ಈ ರೀತಿ ಕಷ್ಟಕ್ಕೆ ಗುರಿ ಮಾಡುವುದೇನು? ತಂಗಿ, ಹಣ ಇಲ್ಲದವರು ಹೆಣದಕ್ಕಿಂತ ಕಡೆ ಅಮ್ಮ, ಹೆಣದಕ್ಕಿಂತ ತಂಗಿ ಸುಜಾತ, ಹಣ ಇಲ್ಲದವರು ಬಡವರು ನಾವು. ಆದರೆ ಆದರೆ ಭೂಮಿ ಮೇಲೆ ಬದುಕಬಾರದಮ್ಮ. ಇಂದು ನಾಗರ ಪಂಚಮಿ ಹಬ್ಬಲ್ಲವೇ ತಂಗಿ? ನಿನಗೆ ಗೆಳತಿರಿ ಎಲ್ಲರೂ ನಕ್ಕು ನಲಿಯುತ್ತಾ ಹಬ್ಬ ಮಾಡುತ್ತಿದ್ರು. ಬೇಕಾದರೆ ಈ ಬಡವನ ತಂಗಿ ಮೂಲಿಯಲ್ಲಿ ಬಿದ್ದಿರಬೇಕೆ? ತಂಗಿ, ಈ ಬಡವರು ಭೂಮಿ ಮೇಲೆ ಬದುಕಬಾರದು ತಂಗಿ, ಬದುಕಬಾರದು. ಇನ್ನೊಂದು ಸಾರಿ ಮಾತಾಡ್ಬೇಡಿ ನೀವು. ಅಣ್ಣ, ಈ ಸಮಾಜದಲ್ಲಿ ನಮ್ಮಂತ ಬಡವರು ಬದುಕಬೇಕಣ್ಣ, ಬದುಕಬೇಕು. ಹೌದು, ನಮ್ಮಂತ ಬಡವರು ಬದುಕಬೇಕಣ್ಣ. ಯಾಕಂದ್ರೆ ನಮ್ಮಂತ ಬಡವರಿಗೆ ಕಿತ್ತು ತಿನ್ನಿಸಿದ್ದಾರೆ ಈ ಸಮಾಜದಲ್ಲಿ. ಅವರು ಅಟ್ಟಹಾಸವನ್ನು ಮೆಟ್ಟಿ ತುಳಿದಕ್ಕಾಗಿ ನಿಮ್ಮಂತರು ಬದುಕಿ ತೋರಿಸ್ಬೇಕು ಅವರಿಗೆ. ನಾವು ಕೂಡ ಈ ಸಮಾಜದಲ್ಲಿ ತಲೆ ಹಾಕಿ ಬಾಳ್ಬೇಕು ಅಂತ ಅವರಿಗೆ ನಮ್ಮಂತ ಬಡವರು ಬದುಕಿ ತೋರಿಸಬೇಕು. ಅದಕ್ಕಾಗಿ ನಮ್ಮಂತರು ಬಡವರು ಬದುಕಬೇಕು, ನಮ್ಮಂತ ಬಡವರು ಬದುಕಲೇಬೇಕು. ಹೌದು, ನಾವು ಬಡವರು ಬದುಕಲೇಬೇಕು. ಏಕೆ ಗೊತ್ತೇ? ಹಣದ ಮದವೇರಿದ ಶ್ರೀಮಂತರ ಮನಸ್ಸು ಮದವೇರಿದ ಮದನೆ ಅಂತ ಇರುವ ಸೊಕ್ಕಿನ ಸೂಳಿನಾಟದಲ್ಲಿ ಸಿಕ್ಕು ಬಡವರು ವಿಲಿ ವಿಲಿ ಬಡದಾಡುತ್ತಿದ್ದಾರೆ. ಹೊಟ್ಟೆಯಲ್ಲಿ ಶ್ರೀಮಂತರ ಹೊಟ್ಟೆಯಲ್ಲಿ ಬೆಳೆದ ಬಡವರ ಕಣ್ಣೀರು ಕುಡಿ ತುಳುಕಿ ಆಡ್ತಿದೆ. ತುತ್ತನ್ನಕ್ಕೆ ಗತಿ ಇಲ್ಲದ ತಳಮಳಿಸ್ತಿರುವ ಬಡವರೆಲ್ಲರೂ ಕೂಡಿಕೊಂಡು ಹೊಟ್ಟೆ ಬೆಳೆದಿರುವ ಶ್ರೀಮಂತರ ಸೊಕ್ಕು ಎಂದು ಮುರಿಯುವರು ಅಂದೇ ನನ್ನ ತಂಗಿ ಹೇಳುವ ಮಾತಾ ವೇದ ವಾಕ್ಯ. ತಂಗಿ, ನಾನು ನಿನ್ನ
ತಂಗಿ, ನಿನ್ನ ಮಾತಿನ ಅರ್ಥ ನನಗಷ್ಟೇ ಅಲ್ಲಮ್ಮ, ಇಡೀ ಜಗತ್ತಕ್ಕೆ ದಾರಿ ದೀಪಗಳಾಗಿ ನುಡಿಮುತ್ತುಗಳಾದವು. ತಂಗಿ, ನಾನಿನ್ನ ಊರಿಗೆ ಹೋಗಿ ಬರ್ತೇನಮ್ಮ. ನಡೆಯಿರಿ, ಊಟ ಮಾಡಿಕೊಂಡು ಹೋಗಿವಿರಂತೆ. ಅತ್ತಿಗೆ, ನೀವೆಲ್ಲರೂ ಸೇರಿ ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಹಾಗಾದ್ರೆ ನನಗೆ ನೋಡು, ನನಗೂ ಕೂಡ ಸೀರೆ ತಂದಿದ್ದಾನೆ ನಮ್ಮಣ್ಣ, ನಿನಗೂ ಕೂಡ ತಂದಿದ್ದಾನಂತೆ. ತಂಗಿ, ನಾನಿನ್ನ ಹೋಗಿ ಬರಲೇನಮ್ಮ. ಪಾರ್ವತಿ, ನಾನು ಹೋಗಿ ಬರಲು 1-2-3 ದಿವಸ ತಡವಾಗುತ್ತದೆ. ರಾಜು, ನಡೆಯಪ್ಪ, ನನ್ನನ್ನು ಸ್ಟೇಷನ್ ವರೆಗೆ ಬಿಟ್ಟು ಬರುವಂತೆ. ಆಗ್ಲಣ್ಣ.